ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರೇಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಸೆಕೆಂಡ್ ಪಿ ಯು ಸಿ ಫಸ್ಟ್ ಟೆಸ್ಟ್ ಆಗಸ್ಟಲ್ಲಿ ಏನು ನಡೀತಾ ಇದೆ ಅಲ್ವಾ, ಆ ಒಂದು ಟೆಸ್ಟಿಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಅಥವಾ ಬೇರೆ ಡಿಸ್ಟಿಕ್ಕಿದ್ದು ಕ್ವಶನ್ ಪೇಪರ್ಸ್ಗಳದಾವ. ಎಷ್ಟು ಅಂದರೆ ಒಂದೆರಡು ಕ್ವಶನ್ ಪೇಪರ್ಗಳನ್ನು ನಾನು ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ವಿಷಯ ಅಂತಂದರೆ ಬಯಾಲಜಿ ವಿಷಯದ್ದು ಒಂದೆರಡು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ತಿಳಿಸ್ಕೊಡ್ತೀನಿ. ಈಗಾಗಲೇ ನಾನೇನು ಅಂತಂದರೆ ನಿಮಗೆ ಫಿಸಿಕ್ಸ್ ಹೇಳ್ಕೊಟ್ಟಿದ್ದೀನಿ, ಫಿಸಿಕ್ಸ್ 2 ಕ್ವಶನ್ ಪೇಪರ್ಗಳನ್ನು ಹೇಳ್ಕೊಟ್ಟಿದ್ದೀನಿ. ಇವಾಗ ಬಯಾಲಜಿ ಹೇಳ್ಕೊಡ್ತಾ ಇದ್ದೀನಿ, ಇವನು 2 ಕ್ವಶನ್ ಪೇಪರ್ ಇದೆ. ಕನ್ನಡ ಹೇಳ್ಕೊಟ್ಟಿದ್ದೀನಿ ನೋಡ್ರಿ, ಅದು 2 ಕ್ವಶನ್ ಪೇಪರ್ ಹೇಳ್ಕೊಟ್ಟಿದ್ದೀನಿ. ಕೆಮಿಸ್ಟ್ರಿ ಹೇಳ್ಕೊಟ್ಟಿದ್ದೀನಿ, ಅದು ಎಷ್ಟು ಅಂದರೆ 4 ಕ್ವಶನ್ ಪೇಪರ್ಗಳನ್ನು ಹೇಳ್ಕೊಟ್ಟಿದ್ದೀನಿ. ಮ್ಯಾಥ್ಸ್ ಹೇಳ್ಕೊಟ್ಟಿದ್ದೀನಿ, ಎಷ್ಟು ಅಂದರೆ 2 ಕ್ವಶನ್ ಪೇಪರ್ಗಳನ್ನು ಮ್ಯಾಥ್ಸ್ ಹೇಳ್ಕೊಟ್ಟಿದ್ದೀನಿ ರೀ. ಓಕೆ ರೈಟ್. ಇದು ಅಷ್ಟೇ ಅಲ್ಲದೆ ನಾನೇನದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಮ್ಯಾಥ್ಸ್ ಕೊಟ್ಟಿದ್ದೀನಿ, ಕೆಮಿಸ್ಟ್ರಿ ಕೊಟ್ಟಿದ್ದೀನಿ, ಕನ್ನಡ ಕೊಟ್ಟಿದ್ದೀನಿ, ಫಿಸಿಕ್ಸ್ ಕೊಟ್ಟಿದ್ದೀನಿ. ತಾವೇನಾದರೂ ನೋಡಿದಿಲ್ಲ ಅಂತಂದರೆ ಎಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡಿರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಮತ್ತು ಇವೆಲ್ಲ ಎಲ್ಲಿ ಹೆಲ್ಪ್ ಆಗ್ತಾವೆ ಅಂದರೆ ಫಸ್ಟ್ ಟೆಸ್ಟಿಗೆ ಹೆಲ್ಪ್ ಆಗ್ತಾವೆ, ಮಿಡ್ ಟರ್ಮಿಗೆ ಹೆಲ್ಪ್ ಆಗ್ತಾವೆ, ಆ್ಯನ್ಯುವಲ್ ಎಕ್ಸಾಮಿಗೂ ಹೆಲ್ಪ್ ಆಗ್ತಾವೆ. ಹಾಗಾಗಿ ನೀಟೊತ್ತಿಗೆ ತಾವೇನು ಮಾಡಬೇಕು ಅಂದರೆ ಒಂದು ನೋಟ್ಬುಕ್ಕಲ್ಲಿ ಎಲ್ಲ ಕ್ವಶನ್ ಆನ್ಸರ್ಗಳನ್ನು ಸಾಲ್ವ್ ಮಾಡಿರಿ. ಮತ್ತೆ ನಿಮಗೆ ಏನು ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮ್ಯಾಥ್ಸ್ PDF ರೂಪಲ್ಲೇ ನಿಮಗೆ ಸಿಗ್ತಾ ಇದ್ದೇವೆ ರೀ. PDF ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ ಸಿಗ್ತಾ ಇದ್ದಾವೆ. ಬಟ್ ಅದು ಯಾರು ಪೇ ಮಾಡ್ತೀರಿ ಅವ್ರಿಗೆ ಅಷ್ಟೇನದ ಇಂಪಾರ್ಟೆಂಟ್ ಕ್ವಶನ್ದು PDF ಸಿಗ್ತಾ ಇದೆ ರೀ. ಇಲ್ಲೇನಂದರೆ ನಾನು ಪೂರಾ ಮ್ಯಾಥಮೆಟಿಕ್ಸನ್ 13 ಚಾಪ್ಟರ್ಸ್ ಇದಾವಲ್ವ, 13 ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು PDF ನಿಮಗೆ ಕೊಡ್ತಾ ಇದ್ದೀನಿ. ಬಟ್ ತಾವು ಯಾವ ಥರ ತೊಗೋಬೇಕು ಅಂತಂದರೆ, ನಂಗೆ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ತಾವು ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ರಿ. ಹೆಂಗೆ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕನ್ನು ಯೂಸ್ ಮಾಡಿ ತಾವು ಜಾಯ್ನ್ ಆಗ್ರಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ನಿಮ್ದೆಲ್ಲ ಫ್ರೆಂಡ್ಸಿಗೂ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳ್ರಿ. ಯಾಕಂದರೆ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರ್ತದೆ. ಸಬ್ಸ್ಕ್ರೈಬ್ ಆಗೋದು ಅಷ್ಟೇ ಅಲ್ಲದೆ ಬೆಲ್ ಬಟನ್ ಹೊಡೀರಿ, ಅದರಿಂದ ಪ್ರತಿಯೊಂದು ನೋಟಿಫಿಕೇಷನ್ ಬರ್ತದೆ. ಮತ್ತು ನಿಮಗೆ ಸೆಕೆಂಡ್ ಪಿ ಯು ಸಿದು ಯಾವುದೇ ಒಂದು ವಿಡಿಯೋ ಬೇಕಂದ್ರೂ ಇಮಿಡಿಯೇಟ್ಲಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಂದು ವಿಡಿಯೋ ಬಂದೇ ಬರ್ತದೆ ರೀ. ಅದು ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ಓಕೆ, ಇವಾಗ ಏನಾದರೂ ನಾನು ಡೈರೆಕ್ಟ್ ಕ್ವಶನ್ಗೆ ಹೋಗ್ತೀನಿ ಅಂತ. ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಆಗಸ್ಟ್ 2024 ಅಂತ ಇದೆ. ಸಬ್ಜೆಕ್ಟ್ ಬಂದುಬಿಟ್ಟು ಬಯಾಲಜಿ ಇದೆ ನೋಡ್ರಿ. ಓಕೆ, ಸೊ ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾನೆ, ನೀಟಾಗಿ ಇನ್ಸ್ಟ್ರಕ್ಷನ್ಸನ್ನು ನೋಡಿರಿ. ಟೈಮ್ ಡ್ಯೂರೇಷನ್ ಬಂದುಬಿಟ್ಟು ನಿಮಗೆ ಎಷ್ಟು ಅದ ರೀ, 1 hour 30 minutes ಇದೆ. ಮಾರ್ಕ್ಸ್ ಬಂದುಬಿಟ್ಟು 35 ಮಾರ್ಕ್ಸ್ ಇದೆ ರೀ. ಓಕೆ, ಎಲ್ಲ ಇನ್ಸ್ಟ್ರಕ್ಷನ್ಸ್ ಓದ್ಕೋತಿರಲ್ವಾ ರೈಟ್. ಇವಾಗ ನಾನು ಪಾರ್ಟ್ ಎಗೆ ಹೋಗ್ತೀನಂತ. ಪಾರ್ಟ್ ಎಲ್ಲಿ ನಿಮಗೆ 7 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಸಿಗ್ತಾ ಇದ್ದಾವೆ ನೋಡ್ರಿ. ಎಷ್ಟು? 7. ಇಲ್ಲಿ ನೋಡ್ರಿ, ಕ್ವಶನ್ ಪೇಪರ್ ಚೇಂಜ್ ಆಗ್ಬೋದು. ಕ್ವಶನ್ ಪೇಪರ್ ಪ್ಯಾಟ್ರನ್ ಡಿಸ್ಟ್ರಿಕ್ಟ್ ವೈಸ್ ಚೇಂಜ್ ಆಗ್ತದೆ, ಕಾಲೇಜ್ ವೈಸು ಚೇಂಜ್ ಆಗ್ತದೆ. ಹಾಗಾಗಿ ತಾವು ಏನು ಫೋಕಸ್ ಮಾಡಬೇಕಂದ್ರೆ ಕ್ವಶನ್ಸ್ ಕಡೆ ಫೋಕಸ್ ಮಾಡಿರಿ, ಸ್ಟಡಿ ಕಡೆ ಫೋಕಸ್ ಮಾಡಿರಿ. ಫಸ್ಟ್ ಕ್ವಶನ್ ನೋಡ್ರಿ, ಸ್ವಲ್ಪ ಬಯಾಲಜಿ ಏನಂದ್ರೆ ಡಿಫಿಕಲ್ಟ್ ಆಗ್ತದೆ ಪ್ರೊನೌನ್ಸಿಯೇಷನ್ ಸಲುವಾಗಿ, ಹಾಗಾಗಿ ತಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಫಸ್ಟ್ ಕ್ವಶನ್ ನೋಡ್ರಿ, ಪಾಲಿ ಎಂಬ್ರಿಯೋ ಇನ್ ಸಿಟ್ರಸ್ ಈಸ್ ಡ್ಯೂ ಟು ದ ಸೆಲ್ಸ್ ಆಫ್ ಡ್ಯಾಶ್ ಅಂತ. ನ್ಯೂಕ್ಲಿಯಸ್ ಇದೇನದ ರೀ, ಇಂಟುಗುಮೆಂಟ್ಸ್, ಜೈಗೋಟ್, ಫರ್ಟಿಲೈಸ್ಡ್ ಎಗ್ ಅಂತ. ಅದಾದ್ಮೇಲೆ ಸೆಕೆಂಡ್ ಕ್ವಶನ್ ನೋಡ್ರಿ, ಸ್ಪೋರೋಪೊಲ್ಲೆನಿನ್ ಅಕರ್ಸ್ ಇನ್ ಡ್ಯಾಶ್ ಅಂತ. ಎ ಆಪ್ಷನ್ ಕೊಟ್ಟಿದ್ದಾನೆ, ಬಿ ಆಪ್ಷನ್ ಕೊಟ್ಟಿದ್ದಾನೆ, ಸಿ ಆಪ್ಷನ್ ಕೊಟ್ಟಿದ್ದಾನೆ, ಡಿ ಆಪ್ಷನ್ ಕೊಟ್ಟಿದ್ದಾನೆ. ಸ್ವಲ್ಪ ಬಯಾಲಜಿ ಡಿಫಿಕಲ್ಟ್ ಆಗ್ಬೋದು ನಿಮ್ಗೂ, ಬಟ್ ಇಂಟ್ರೆಸ್ಟ್ ಕೊಟ್ಟು ಕೇಳ್ರಿ. ಒಂದು ಸರ್ತಿ ಸ್ಪೆಲ್ಲಿಂಗ್ಸ್ಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿರಿ, 2 ಸರ್ತಿ ಮಾಡಿರಿ. ಸ್ಪೆಲ್ಲಿಂಗ್ ಮಾತ್ರ ಪರ್ಫೆಕ್ಟ್ ಆಗಬೇಕು ನೋಡ್ರಿ. ಥರ್ಡ್ ಕ್ವಶನ್ನು, ಫಸ್ಟ್ ಮೆನ್ಸ್ಟ್ರಲ್ ಸೈಕಲ್ ಈಸ್ ನೌನ್ ಆ್ಯಸ್ ಡ್ಯಾಶ್ ಅಂತ. ಎ ಆಪ್ಷನ್ ಕೊಟ್ಟಿದ್ದಾನೆ, ಬಿ ಆಪ್ಷನ್, ಸಿ ಮತ್ತು ಡಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ನಿಮ್ಗೆ ಯಾವುದಾದ್ರೂ ಕ್ವಶನ್ ಆನ್ಸರ್ ಗೊತ್ತಾಗಲಾಗಿತ್ತು ಅಂದ್ರೆ ನಿಮ್ಮ ಲೆಕ್ಚರರ್ಸ್ಗಳ ಜೊತೆ ಡಿಸ್ಕಷನ್ ಮಾಡಿ ತಿಳ್ಕೊರತ್ತೆ. ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡಿರಿ, ಅಥವಾ ನಿಮ್ಮ ಸಿಸ್ಟರ್ ಬ್ರದರ್ಸ್ ಯಾರೇ ಇದ್ದಂದ್ರೆ ಅವ್ರ ಜೊತೆ ಡಿಸ್ಕಷನ್ ಮಾಡಿ. ಒಟ್ಟು ಕಲೀರಿ, ಸರಿಯಾಗಿ ತಿಳ್ಕೊರಿ, ಅರ್ಥ ಮಾಡ್ಕೊರಿ, ಸರಿಯಾಗಿ ಕಲೀರಿ. ಫೋರ್ತ್ ಕ್ವಶನ್ ನೋಡ್ರಿ, ಹ್ಯೂಮನ್ ಬೀಯಿಂಗ್ಸ್ ಅಟ್ ದ ಎಂಡ್ ಆಫ್ 12 weeks ಆಫ್ ಪ್ರೆಗ್ನೆನ್ಸಿ ದ ಫಾಲೋವಿಂಗ್ ಈಸ್ ಅಬ್ಸರ್ವ್ಡ್. ಏನು ನಮಗೆ ಅಬ್ಸರ್ವ್ ಆಗ್ತದಿಲ್ಲ, ಏನು ಕಾಣ್ತದ ಅಂತ ಕೇಳ್ತಾ ಇದ್ದಾನೆ. ಏನು ಅಂದರೆ 12 ವೀಕ್ ನಂತರ ಪ್ರೆಗ್ನೆನ್ಸಿ ಏನಾಗಿರ್ತಲ್ಲ, 12 ವೀಕ್ ನಂತರ ನಮಗೇನು ಕಾಣ್ತದಂತ. ಆಮೇಲೆ ಫಿಫ್ತ್ ಒನ್, ದ ಹಾರ್ಮೋನಿಕ್
ದ ಹಾರ್ಮೋನ್ ಆಫ್ ಓವ್ಯುಲೇಷನ್ ಈಸ್ ಡ್ಯಾಶ್ಡ್ ಅಂತ. ಈಸ್ಟ್ರೋಜನ್, ಪ್ರೊಜೆಸ್ಟ್ರೋಜನ್, LH, FSH ಅಂತ ಕೇಳ್ತಾ ಇದ್ದಾನೆ. 6th ಕ್ವಶನ್ ನೋಡ್ಕೋರಿ. ಅದೇ ಥರ 7th ಕ್ವಶನ್ ನೋಡ್ರಿ. 7 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಅದು ಹೌದಲ್ವಾ. ಇವಾಗ 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳು ಅದಾವ ನೋಡ್ರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಷ್ಟು ಅದಾವ? 3 ಅದಾವ. ಓಕೆ, ಫೈಂಡ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್ ಫ್ರಮ್ ದೋಸ್ ಗಿವನ್ ಬಿಲೋ ಅಂತ ಆಲ್ರೆಡಿ ಐತಾ ಇಲ್ಲಿ ಆನ್ಸರನ್ನು ಕೊಟ್ಟಿದ್ದಾನ್ರಿ. 8th ಕ್ವಶನ್ ನೋಡ್ರಿ. ಡ್ಯಾಶ್ ಈಸ್ ದ ಓರಲ್ ಕಾಂಟ್ರಸೆಪ್ಟಿವ್ ಫಾರ್ ದ ಫಿಮೇಲ್ಸ್ ಕಂಟೈನ್ ಎ ನಾನ್ ಸ್ಟೆರಾಯ್ಡಲ್ ಪ್ರಿಪರೇಷನ್. 9th ಕ್ವಶನ್. ಎಟ್ ಮೆಚುರಿಟಿ angiosperm embryo sac is dash ಅಂತ. 10th ಕ್ವಶನ್. ಇನ್ humans if fertilization doesn't occur dash degenerates ಅಂತ ಹೇಳ್ತಾ ಇದ್ದ ನೋಡ್ರಿ. ಅದಾದ್ಮೇಲೆ ಪಾರ್ಟ್ ಬಿ ಹೋಗೋಣಂತ. ನಿಮಗೆ ಪಾರ್ಟ್ ಬಿ ಅಲ್ಲಿ 2 ಮಾರ್ಕಿಂದ 2 ಕ್ವಶನ್ಸ್ ಕೇಳ್ತಾ ಇದ್ದಾನೆ. 3 to 5 ಸೆಂಟೆನ್ಸಲ್ಲಿ ಆನ್ಸರ್ನ ಬರಿಬೇಕಂತ್ರಿ. ಎಷ್ಟು ಕ್ವಶನ್ ಕೊಟ್ಟಿದ್ದಾನಂತ? 4 ಕ್ವಶನ್ಸ್ ಕೊಟ್ಟಿದ್ದಾನೆ, ಅದರಲ್ಲಿ 2 ಬರಿಬೇಕಂತ ನೋಡ್ರಿ. ವಾಟ್ ಆರ್ ಏನದರ ಇದು? ಎಲೆಸ್ಟೋಜೆಮ್ಸ್ ಫ್ಲವರ್ ಅಂತ. ಗಿವ್ ಆ್ಯನ್ ಎಕ್ಸಾಂಪಲ್. ಸ್ವಲ್ಪ ಇದು ಕ್ಲಿಯರ್ ಇಲ್ರಿ PDF, ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಮೆನ್ಷನ್ ದ ರೀಸನ್ಸ್ ಫಾರ್ ಅನ್ರೆಕಾಗ್ನೈಸೇಷನ್ ಆಫ್ ಮೆಂಡಲ್ಸ್ ವರ್ಕ್ ಅಂತ. ಲಿಸ್ಟ್ ಔಟ್ ದ ಫಂಕ್ಷನ್ಸ್ ಆಫ್ ಪ್ಲೆನೇರಿಯಾದನ ಅಥವಾ ಪ್ಲೆಸೆಂಟಾ ಅದ ನೋಡ್ರಿ. ಇಟ್ ಇಸ್ ಪ್ಲೆಸೆಂಟಾ. ನೇಮ್ ದ ರೀಯೂಸಬಲ್ ಬ್ಯಾರಿಯರ್ಸ್ ಯೂಸ್ಡ್ ಬೈ ಫಿಮೇಲ್ಸ್ ಫಾರ್ ಕಾಂಟ್ರಾಸೆಪ್ಷನ್ ಅಂತ ನೋಡ್ರಿ. ಫಾರ್ ಕಾಂಟ್ರಾಸೆಪ್ಷನ್. ಓಕೆ, ನೆಕ್ಸ್ಟ್ ಇದು ಕ್ಲಿಯರ್ ಇದೆ, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದ್ದಿತ್ತು, ನೋಡೋಣ ಇದೆ ಹಂಗಿದೆ ಅಂತ. ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಕ್ವಶನ್ ಇನ್ ಅಬೌಟ್ 40 to 80 ವರ್ಡ್ಸ್ ಅಂತ. ಈಚ್ ಕ್ವಶನ್ ಕ್ಯಾರಿ 3 ಮಾರ್ಕ್. 3 ಮಾರ್ಕಿಂದು 2 ಕ್ವಶನ್ಸ್ಗಳು ಅವ ನೋಡ್ರಿ. ಓಕೆ, 1 2 3 4 ಎಷ್ಟು ಕ್ವಶನ್ಸ್ ಅದಾವ ಅಂದರೆ 4 ಅದಾವ. ಅದರಲ್ಲಿ ಎಷ್ಟು ಬರಿಬೇಕಂದ್ರೆ ಇಟ್ ಇಸ್ 2. ಎಷ್ಟು ಬರಿಬೇಕು ರೀ? 2 ಬರಿಬೇಕು. 50% ಚಾಯ್ಸ್ ಅದ ನೋಡ್ರಿ. ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಪಾಲಿನೇಷನ್ ಇನ್ ವೆಲಿಸ್ನೇರಿಯಾ ಅಂತ. ಡ್ರಾ ಎ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಸ್ಪರ್ಮ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ ನೋಡ್ರಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ನ್ಯಾಚುರಲ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್. ವಾಟ್ ಈಸ್ ಪ್ಲಿಯೋಟ್ರೋಫಿ? ಎಕ್ಸ್ಪ್ಲೇನ್ ಇಟ್ ಬೈ ಕನ್ಸಿಡರಿಂಗ್ ಇದೇನದ ನೀವೇ ಓದ್ಕೋರಿ. ಓಕೆ, ಪಾರ್ಟ್ ಡಿ ನೋಡ್ರಿ, ಸೆಕ್ಷನ್ 1. ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ 2 to 250 ವರ್ಡ್ಸ್ ಈಚ್ ಅಂತ ನೋಡ್ರಿ. 5 ಮಾರ್ಕಿಂದು 2 ಕ್ವಶನ್ಸ್ಗಳು ಬರೀಬೇಕು. ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ 3 ಕ್ವಶನ್ಸ್ ಕೊಟ್ಟಿದ್ದಾನೆ ನೋಡ್ರಿ. ಸ್ಟೇಟ್ ಆ್ಯಂಡ್ ಜಸ್ಟಿಫೈ ದ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಬೈ ಕನ್ಸಿಡರಿಂಗ್ ಇನ್ಹೆರಿಟೆನ್ಸ್ ಆಫ್ 2 ಜೀನ್ಸ್. ಗಿವ್ ದ ಡಯಾಗ್ರಾಮ್ಯಾಟಿಕ್ ಸೆಕ್ಷನಲ್ ವ್ಯೂ ಆಫ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ. ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಡಬಲ್ ಫರ್ಟಿಲೈಸೇಷನ್ ಇನ್ ಆಂಜಿಯೋಸ್ಪರ್ಮ್ಸ್ ಅಂತ. ಓಕೆ, ಲಾಸ್ಟ್ ಸೆಕ್ಷನ್ 2 ನೋಡ್ರಿ. ಓಕೆ, ಇಲ್ಲಿ ನಿಮಗೆ 5 ಮಾರ್ಕಿಂದ ಒಂದು ಕ್ವಶನ್ ಬರೆಯೋದಿರ್ತದೆ. ಸೇಮ್ 200 to 250 ವರ್ಡ್ಸಲ್ಲಿ ಬರೀಬೇಕು. ಇಲ್ಲಿ ನಿಮಗೆ 3 ಕ್ವಶನ್ಸ್ಗಳು ಅದಾವೆ ನೋಡ್ರಿ. ಓಕೆ, 3ಅಲ್ಲಿ ಯಾವುದಾದ್ರೂ 1 ಮಾತ್ರ ಬರೀರಿ. ಓಕೆ, ಏನು ಕ್ವಶನ್ಸ್ಗಳು ಕೊಟ್ಟಿದ್ದಾನೆ ನೋಡ್ಕೊರಿ. 5 ಕ್ವಶನ್ಸ್ ಅದಾವೆ. ಐ ಥಿಂಕ್ ಈಚ್ ಕ್ವಶನ್ಸ್ ಕ್ಯಾರಿ 1 ಮಾರ್ಕ್. ಹೌದಲ್ವಾ? 1 + 1 ಈ ಥರ ಸ್ಪ್ಲಿಟ್ ಮಾಡಿದ್ದಾನೆ. ಎಕ್ಸ್ಪ್ಲೇನ್ ದ ಸಿಕಲ್ ಸೆಲ್ ಅನೆಮಿಯಾ ಆ್ಯಂಡ್ ಥಲಸೆಮಿಯಾ ಅಂತ ನೋಡ್ರಿ. ಡ್ರಾ ಎ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ TS ಆಫ್ ಯಂಗ್ ಆ್ಯಂಥರ್ ಅಂತ ನೋಡ್ರಿ. ಇದೊಂದು ಕ್ವಶನ್ ಪೇಪರ್ ಆಯಿತು. 2 ಕ್ವಶನ್ ಪೇಪರ್ ಹೇಳಿದ್ದೀನಲ್ವಾ? ಐ ಥಿಂಕ್ ಐ ನಾಟ್ ಎಕ್ಸ್ಪ್ಲೇನ್ ದಿಸ್ ಕ್ವಶನ್ ಪೇಪರ್. ಇದು ಆಗಿಲ್ಲ ಅಂತ ಅನ್ಕೋತೀನಿ. ಇದನ್ನು ಹೇಳ್ತೀನಿ ಅಂತ ಕೇಳ್ರಿ ಇವಾಗ, ಪರವಾಗಿಲ್ಲ. ಓಕೆ, ಇದು ಏನಂದರೆ ರೀಸೆಂಟಾಗಿ ಒಂದು ಕಾಲೇಜಲ್ಲಿ ಈ ವರ್ಷ ಕಂಡಕ್ಟ್ ಮಾಡಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಅದ ರೀ. 90 ಮಿನಿಟ್ಸ್ ಇದೆ, ಇದು 35 ಮಿನಿಟ್ಸ್ ಇದೆ ನೋಡ್ರಿ. ಇದು 35 ಮಾರ್ಕ್ಸ್ ಇದೆ ನೋಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿರ್ತಾವೆಲ್ಲ. ಫಸ್ಟ್ ಕ್ವಶನ್ ನೋಡ್ರಿ. ವಾಟ್ ಈಸ್ ದ ಫಂಕ್ಷನ್ ಆಫ್ ಫಿಲೋಫಾರ್ಮ್ ಅಪರೇಟಸ್ ಅಂತ. 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅದಾವ. ಆಪ್ಷನ್ಸ್ಗಳು ಕೊಟ್ಟಿದ್ದಾನೆ, ನೋಡಿ ಕರೆಕ್ಟ್ ಅನ್ಸಿದ್ದು ಬರೀರಿ. ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಲೆಕ್ಚರರ್ಸಿಗೆ ಕೇಳ್ಕೊರಿ.
ಫಿಸಿಕಲ್ ಅಸೋಸಿಯೇಷನ್ ಆಫ್ ಜೀನ್ಸ್ ಆನ್ ಎ ಕ್ರೋಮೋಸೋಮ್ಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ. ಫ್ಯಾಕ್ಟರ್ಸ್, ಲಿಂಕೇಜ್, ಫೆನೋಟೈಪ್, ರೀಕಾಂಬಿನೇಷನ್ ಅಂತ. ಥರ್ಡ್ ಕ್ವಶನ್ ನೋಡ್ರಿ, ಇಲ್ಲಿ ಮತ್ತೆ ಅದರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ಇದ್ದಂಗೆ ಅದಾವ. ಡ್ಯಾಶ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಹಾರ್ಮೋನ್ ರಿಲೀಸಿಂಗ್ IUD ಅಂತ ನೋಡ್ರಿ. A, B, C, D ಆಪ್ಷನ್ಸ್ ಕೊಟ್ಟಿದ್ದಾನೆ, ನೋಡ್ಕೋರಿ. ಫೋರ್ತ್ ಕ್ವಶನ್, ರಿವಾರ್ಡ್ಸ್ ಆ್ಯಂಡ್ ಅಟ್ರಾಕ್ಟನ್ಸ್ ಆರ್ ರಿಕ್ವೈರ್ಡ್ ಫಾರ್ ಡ್ಯಾಶ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾನೆ, ಯಾವ್ದು ಕರೆಕ್ಟ್ ಆಗ್ತದೆ ಅದನ್ನು ಬರೀರಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5, ಡ್ಯಾಶ್ ಸೀಕ್ರೆಟ್ ಟೆಸ್ಟಿಕ್ಯುಲರ್ ಹಾರ್ಮೋನ್ಸ್ ಅಂತ. ಎ ಆಪ್ಷನ್, ಬಿ ಆಪ್ಷನ್, ಸಿ ಆಪ್ಷನ್, ಡಿ ಆಪ್ಷನ್. ಓಕೆ, ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಿಮಗೆ 5 ಕೊಟ್ಟಿದ್ದಾನೆ. ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಫ್ರೂಟ್ ವಿತೌಟ್ ಫರ್ಟಿಲೈಸೇಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಈಸ್ ನೌನ್ ಆಸ್ ಡ್ಯಾಶ್ ಅಂತ. ಸೆವೆಂತ್ ಕ್ವಶನ್ ನೋಡ್ರಿ, ಡ್ಯಾಶ್ ಗ್ಲ್ಯಾಂಡ್ಸ್ ಆಲ್ಸೋ ಹೆಲ್ಪ್ ಇನ್ ಲುಬ್ರಿಕೇಶನ್ ಆಫ್ ಪೆನಿಸ್ ಅಂತ. ದ ಡ್ಯಾಶ್ ಅಲಾಂಗ್ ವಿತ್ ಸ್ಪರ್ಮ್ಸ್ ಕಾನ್ಸ್ಟಿಟ್ಯೂಟ್ ಸೆಮನ್ ಅಂತ. ಸ್ಟೆರಿಲೈಸೇಷನ್ ಪ್ರೊಸೀಜರ್ in female is called dash anta. Dash is a condition in which single gene is responsible for multiple phenotypic expressions ಅಂತ. ಓಕೆ, 1 ಮಾರ್ಕಿಂದ ಎಲ್ಲ ಖಾಲಿ ಅದು. ಇವಾಗ ಏನದ, ನಾನು 2 ಮಾರ್ಕಿಂದ 3 ಕ್ವಶನ್ಸನ್ನು ಬರೀಬೇಕು. ಎಷ್ಟು ಕ್ವಶನ್ಸ್ ಕೊಟ್ಟಿದ್ದಾನೆ ಅಂದರೆ 4 ಕ್ವಶನ್ಸ್ಗಳು ಕೊಟ್ಟಿದ್ದಾನೆ ನೋಡ್ರಿ. 1, 2, 3, 4 ಕೊಟ್ಟಿದ್ದಾನೆ, ಹೌದಲ್ವಾ? ಔಟ್ ಆಫ್ 4 ಎಷ್ಟು ಬರೀಬೇಕು ನೀವು ಇಲ್ಲಿ? 3 ಬರೀಬೇಕು. Write the karyotype of Down's syndrome and Turner's syndrome ಅಂತ ನೋಡ್ರಿ. Define apomixis and second one is perisperm. ಇವೆರಡರದ್ದು ಡೆಫಿನೇಷನ್ನ ಬರಿಬೇಕಂತ. List the hormones produced by placenta during pregnancy. Expand ZIFT ICSI ಅಂತ ನೋಡ್ರಿ. ಎಲ್ಲ ಎಕ್ಸ್ಪ್ಯಾಂಡ್ ಮಾಡಬೇಕಂತ. ಸೊ ನೆಕ್ಸ್ಟ್ ಪಾರ್ಟ್ ಸಿ ಅಲ್ಲಿ 3 ಮಾರ್ಕಿಂದ 3 ಕ್ವಶನ್ಸ್ ಬರೀಬೇಕು. ಇಲ್ಲೂ ನಿಮಗೇನು ಅಂದರೆ 4 ಕ್ವಶನ್ಸ್ಗಳು ಕೊಟ್ಟಿದ್ದಾನೆ. ರೈಟ್ ಎ ಶಾರ್ಟ್ ನೋಟ್ ಆನ್ ಬ್ಯಾರಿಯರ್ ಮೆಥಡ್ ಆಫ್ ಕಾಂಟ್ರಪ್ಷನ್. ಎಕ್ಸ್ಪ್ಲೇನ್ ದ 3 ಟೈಪ್ಸ್ ಆಫ್ ಪಾಲಿನೇಷನ್. ಸ್ಕಿಮ್ಯಾಟಿಕಲಿ ರೀಪ್ರೆಸೆಂಟ್ ದ ಸ್ಪರ್ಮೋಟೋಜೆನೆಸಿಸ್. ಮೆನ್ಷನ್ ದ ಕಾಸ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ಏನು ಕೊಟ್ಟಿದ್ದಾನೆ ನೋಡ್ಕೊರಿದ್ದು. ಓಕೆ, ಲಾಸ್ಟ್ ನೋಡ್ರಿ, 5 ಮಾರ್ಕಿಂದ 2 ಕ್ವಶನ್ಸ್ಗಳು ಬರೀಬೇಕು. ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ? 3 ಕೊಟ್ಟಿದ್ದಾನೆ. ಡಿಸ್ಕ್ರೈಬ್ ದ ಫಾರ್ಮೇಷನ್ ಆಫ್ ಫಿಮೇಲ್ ಗ್ಯಾಮೆಟೋಫೈಟ್. ಡ್ರಾ ಎ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ. ಆ್ಯಂಡ್ ಎಕ್ಸ್ಪ್ಲೇನ್ ಡೈಹೈಬ್ರಿಡ್ ಕ್ರಾಸ್ ಅಂತ ನೋಡ್ರಿ. ಸೊ ಎಲ್ಲನೂ ಇಂಪಾರ್ಟೆಂಟ್ ಇದೆ, ಇವುಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ನಿಮ್ಗೊಂದು ಒಂದು ಐಡಿಯಾ ಬರ್ತದೆ ರೀ. ಓಕೆನಾ? ಸೊ ನಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏನಾರಾದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೀವು ಫ್ರೆಂಡ್ಸಿಗೂ ಎಲ್ಲ ಏನು ಮಾಡಿರಿ, ಇಮಿಡಿಯೇಟ್ಲಿ ಶೇರ್ ಮಾಡಿರಿ. ನೀವು ಎಷ್ಟು ಶೇರ್ ಮಾಡ್ತೀರಿ, ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀರಿ, ಅಷ್ಟು ನನಗೆ ವಿಡಿಯೋಗಳನ್ನು ಮಾಡ್ಲಿಕ್ಕೆ ಉತ್ಸಾಹ ಬರ್ತದೆ ರೀ. ಓಕೆನಾ? ಸೊ ಯಾರೂ ಭಯ ಪಡ್ಲಿಕ್ಕೆ ಹೋಗ್ಬೇಡ್ರಿ, ಎಷ್ಟು ಆಗ್ತದೆ ಅಷ್ಟು ಅಭ್ಯಾಸ ಮಾಡಿರಿ. ರೆಗ್ಯುಲರಾಗಿ ನಾನು ವಿಡಿಯೋಗಳನ್ನು ನೋಡಿರಿ. ರೈಟ್, ಈ ಒಂದು ವಿಡಿಯೋನ ತಾವು ಇಷ್ಟ ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ನಾವು ಮತ್ತೇನು ಅಂದರೆ ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ ಅಂತ. ಥ್ಯಾಂಕ್ ಯು so much.